ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನಲ್ಲೇಡ್ಕ. ನೀವೇನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ. ಅಯ್ಯೋ ಪಾಪ ಅಭಿಜಿತ್ ದೀಪ್ಗೆ ದೇಶದ ಯುವ ಶಕ್ತಿಗೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದಾನಲ್ವಾ ಅಂತ ಯಾರೆಲ್ಲ ಕಣ್ಣೀರನ್ನು ಸುರಿಸ್ತಾ ಇದ್ದಾರೋ ಅವರೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ, ಈ ಒಂದು ಟ್ವೀಟ್ ಅರ್ಪಣೆ ನೋಡ್ಕೊಂಡು ಬನ್ನಿ. एक पिक्चर के पोस्टर लगा रही है गली गली में जाके, पूरी सारी भारतीय जनता पार्टी देश में एक पिक्चर के पोस्टर लगा रही है. इसलिए राजनीति करने आए थे? पिक्चरों के पोस्टर. अपने बच्चों को क्या जवाब दोगे? घर जाके बच्चे पूछेंगे पापा क्या काम करते हो? पिक्चरों के पोस्टर लगाता हूं. कह रहे कश्मीर फाइल्स टैक्स फ्री करो. अरे यूट्यूब पे डाल दो, फ्री फ्री हो जाएगी. टैक्स फ्री क्यों करा रहे हो? इतना ही तुमको शौक है, विवेक अग्निहोत्री को बोलो यूट्यूब पे डाल देगा, सारी पिक्चर फ्री है, सारे जने देख लेंगे एक ही दिन के अंदर. टैक्स फ्री की क्या जरूरत है? यूट्यूब पे क्यों नहीं डाल? कल एक मैंने अखबार में पढ़ा, हरियाणा के अंदर एक भारतीय जनता पार्टी का ही एक एमएलए था. उसने कहा आज मैं पार्क के अंदर इसकी फ्री स्क्रीनिंग करूंगा. तुरंत विवेक अग्निहोत्री का ट्वीट आया खट्टर साहब के, खट्टर साहब देखो ये फ्री में कर रहा है, इसको बोलो टिकट लेके करेगा. भाई साहब, कश्मीरी पंडितों के नाम पे कोई कुछ लोग करोड़ों करोड़ों रुपए कमा रहे हैं और तुम लोगों को पोस्टर लगाने का काम दे दिया. आंखें खोलो, क्या कर रहे हो तुम लोग? वो करोड़ों कमा गया, कश्मीरी पंडितों के नाम पे करोड़ों कमा गया और तुम लोग पोस्टर लगाते रह गए. क्या हाल बना दिया तुम लोगों का यार. आंखें खोलो तुम लोग. 8 साल केंद्र सरकार चलाने के बाद अगर किसी देश के प्रधानमंत्री को विवेक अग्निहोत्री के चरणों में शरण लेनी पड़े तो इसका मतलब उस प्रधानमंत्री ने 8 साल में कोई काम नहीं किया. 8 साल खराब कर दिए. बताओ, विवेक अग्निहोत्री के चरणों में उनको शरण लेनी पड़ रही है. बचा लो बचा लो बचा लो. अगर किसी प्रधानमंत्री को ಕಾಶ್ಮೀರ್ ಫೈಲ್ಸ್ ವಿಚಾರವಾಗಿ ಅರವಿಂದ್ ಕೇಜ್ರಿವಾಲ್ ಏನು ತಮಾಷೆಯನ್ನ ಮಾಡಿದ್ರು, ಈ ಕಾಶ್ಮೀರಿ ಪಂಡಿತರ ನೋವನ್ನ ಏನು ಅಣಕಿಸಿದ್ರು ಅದನ್ನ ಹಾಕೊಂಡು ಅಭಿಜಿತ್ ದೀಪ್ಗೆ ಕೂಡ ಖುಷಿ ಪಟ್ಟಿದ್ದು. ಅಫ್ಕೋರ್ಸ್, ಯಾಕಂದ್ರೆ ಆಗ ಕೇಜ್ರಿವಾಲ್ಗೋಸ್ಕರ ಆತ ಕೆಲಸವನ್ನ ಮಾಡ್ತಾ ಇದ್ದ, ಈಗಲೂ ಮಾಡ್ತಾ ಇದ್ದಾನೆ, ಬಟ್ ಹೇಳ್ತಾ ಇಲ್ಲ ಅಷ್ಟೇ. ಕೇಜ್ರಿವಾಲ್ಗೆ ಸಂಬಂಧಪಟ್ಟಿರುವಂತಹ ವಿಡಿಯೋ ಜೋಕ್ಗಳನ್ನ ಪೋಸ್ಟ್ ಮಾಡೋ ಮೂಲಕ ಕಾಶ್ಮೀರಿ ಪಂಡಿತರ ಒಂದು ದುರಂತವನ್ನ ವ್ಯಂಗ್ಯ ಮಾಡುವಂತಹ ಅಭಿಜಿತ್ ದೀಪ್ಗೆ ವಿದ್ಯಾರ್ಥಿಗಳ ನೋವು ನಿಜವಾಗ್ಲೂ ಕಾಣಿಸ್ತಾ ಇದೆ ಅಂತ ಅನಿಸುತ್ತಾ? ಅಥವಾ ವಿದ್ಯಾರ್ಥಿಗಳಿಗೋಸ್ಕರ ಅಲ್ಲಿಂದ ಭಾರತಕ್ಕೆ ಓಡ್ಕೊಂಡು ಬಂದು ಇಷ್ಟೆಲ್ಲ ಮಾಡ್ತಾ ಇದ್ದಾನೆ ಅಂತ ಇನ್ನೂ ನಂಬುತ್ತೀರಾ? ಆಯ್ತು, ಈಗ ನಿಮಗೆ ಇನ್ನೊಂದು ವಿಡಿಯೋವನ್ನು ತೋರಿಸ್ತೀನಿ. ಅಫ್ಕೋರ್ಸ್ ಆ ವಿಡಿಯೋವನ್ನು ಹಾಕೋದಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಅಲ್ಲಿ ಏನಾಯ್ತು ಅನ್ನುವಂಥದ್ದನ್ನ ಆ ಸಂಭಾಷಣೆಯನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಅಭಿಜಿತ್ ದೀಪ್ಗೆ, ಅಶುತೋಷ್ ರಾಂಕ, ಸೌರವ್ ದಾಸ್ ಮೂವರು ಈ ನ್ಯೂಸ್ 24 ಇಂಟರ್ವ್ಯೂಗೆ ಬರ್ತಾರೆ. ಅಫ್ಕೋರ್ಸ್ ಇಟ್ ವಾಸ್ ಅ ಸ್ಕ್ರಿಪ್ಟೆಡ್ ಇರಲಿ. ಆ ಸಂದರ್ಭದಲ್ಲಿ ಆಂಕರ್ ಕೇಳ್ತಾರೆ, ಬೆಸ್ಟ್ ಸಿಎಂ ಆಫ್ ಆಲ್ ಟೈಮ್ ಯಾರು ನಿಮಗೆ? ಈ ಪ್ರಶ್ನೆಯನ್ನು ಕೇಳಿದಾಗ ಮೂರು ಒಬ್ರನ್ನೊಬ್ರು ನೋಡ್ಕೊಳ್ತಾರೆ. ಅದೆಲ್ಲ ಹೆಂಗೆ ಹೇಳೋದಕ್ಕಾಗತ್ತೆ ಅನ್ನೋ ಥರ ಕೇಳ್ತಾನೆ ಕೊನೆಗೆ ಅದ್ಭುತವಾದಂಥ 3 ಹೆಸರನ್ನ ಅಭಿಜಿತ್ ದೀಪ್ಗೆ ಅವರು ಹೊರಹಾಕಿಬಿಡ್ತಾರೆ. ಯಾರ ಹೆಸರನ್ನ ಹೇಳ್ತಾರೆ? ನಂಬರ್ 1 ಸ್ಟಾಲಿನ್, ನಂಬರ್ 2 ಪಿಣರಾಯಿ ವಿಜಯನ್, ನಂಬರ್ 3 ಅರವಿಂದ್ ಕೇಜ್ರಿವಾಲ್. ಸ್ಟಾಲಿನ್, ಪಿಣರಾಯಿ ವಿಜಯನ್, ಅರವಿಂದ್ ಕೇಜ್ರಿವಾಲ್, ಈ 3 ಜನ ಯಾಕೆ ಬಹಳ ಫೇಮಸ್ಸು, ಯಾಕೆ ಜನ ಆ 3 ಜನರಿಗೆ ಸರಿಯಾಗಿ ಎಲೆಕ್ಷನ್ ಅಲ್ಲಿ ಬುದ್ಧಿಯನ್ನ ಕಲಿಸಿದ್ದಾರೆ, ಅವರನ್ನ ಸಿಎಂ ಪಟ್ಟದಿಂದ ಯಾಕೆ ದೂರ ತಳ್ಳಿಬಿಟ್ಟಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಆದರೆ ಸಿಜೆಪಿಗೆ ಈ 3 ಮಂದಿ ಬೆಸ್ಟ್ ಸಿಎಂಗಳಂತೆ. ಕೇಜ್ರಿವಾಲ್ ಹೆಸರು ಹೇಳಿದ ಕೂಡಲೇ ಅಲ್ಲಿದ್ದವರ ರಿಯಾಕ್ಷನ್ ಅಂತೂ ನೀವು ನೋಡಲೇಬೇಕು. ಪಾಪ ಇವರೆಲ್ಲ ಯುವ ಶಕ್ತಿಯನ್ನು ಉದ್ಧಾರ ಮಾಡೋದಕ್ಕೆ ಬಂದಂಥವ್ರು ಅಂತ ಇನ್ನೂ ಯಾರೆಲ್ಲ ನಂಬಿದಿರೋ, ಇವರ ಹಿಂದೆ ಯಾವುದೇ ಪ್ರೊಪಗ್ಯಾಂಡ ಇಲ್ಲ, ಇವರ ಹಿಂದೆ ಯಾವುದೇ ಶಕ್ತಿಗಳು ಇಲ್ಲ ಅಂತ ಯಾರೆಲ್ಲ ನಂಬುತ್ತಾ ಇದ್ದೀರೋ ಅವರಿಗೆಲ್ಲ ಏನು ಹೇಳೋದು, ಒಳ್ಳೇದಾಗಲಿ ಅಂತ ಹೇಳಬೇಕಷ್ಟೆ, ಅಥವಾ ಸತ್ಯ ಹೊರಗೆ ಬರೋವರೆಗೂ ಕಾಯಬೇಕು ಅಂತ ಹೇಳಬೇಕಷ್ಟೆ. ವೀಕ್ಷಕರೇ, ಬಹಳ ಶಾಕಿಂಗ್ ಇನ್ನೊಂದು ವಿಚಾರ ಏನು ಅಂತಂದರೆ, ಸೆಪ್ಟೆಂಬರ್ 5ನೇ ತಾರೀಕು ಸಿಜೆಪಿ ದೆಹಲಿಯಲ್ಲಿ ಮತ್ತೊಮ್ಮೆ ರಾಷ್ಟ್ರ ಮಟ್ಟದ ಪ್ರತಿಭಟನೆಯನ್ನು ಘೋಷಣೆ ಮಾಡಿರುವಂಥದ್ದು.
ಮತ್ತೆ ಈ ಪ್ರತಿಭಟನೆಗೆ ಕಾರಣ ಏನು ಅಂತ ಕೇಳಿದ್ರೆ, ಜುಲೈ 25ನೇ ತಾರೀಕು ಯುವಕರಿಗೆ ಕೇಂದ್ರ ಸರ್ಕಾರ ನೀಡಿದಂತಹ ಭರವಸೆಗಳನ್ನ ಇವರು ಈಡೇರಿಸೋದ್ರಲ್ಲಿ ಅಂದ್ರೆ ಮೋದಿ ಸರ್ಕಾರ ವಿಫಲ ಆಗಿಬಿಟ್ಟಿದೆ. ಇದು ಸಿಜೆಪಿಯ ಆರೋಪ. ಯಾವ ಭರವಸೆಯನ್ನು ಈಡೇರಿಸೋದ್ರಲ್ಲಿ ಮೋದಿ ಸರ್ಕಾರ ವಿಫಲ ಆಗಿಬಿಟ್ಟಿದೆ ಅಂತ ಕೇಳಿದ್ರೆ, ಈ ಗೂಂಡಾಗಳ ಮೇಲೆ ದಾಖಲಾಗಿರುವಂತಹ FIR ಏನಿದೆ ಅವೆಲ್ಲವನ್ನ ಕೂಡ ಒಟ್ಟಿಗೆ ಹಿಂಪಡಿಬೇಕು. ಇದು ನಿರಂತರವಾಗಿ ಸಿಜೆಪಿ ಒತ್ತಾಯ ಮಾಡ್ತಾ ಇರುವಂಥದ್ದು. ನೋಡಿ, ಇವರ ಡಬಲ್ ಸ್ಟ್ಯಾಂಡರ್ಡ್ ನೋಡಿ. ಈ ಊರು ಗೂಂಡಾಗಿರಿ ಮಾಡಿದ್ರೆ ಅದು ಸರಿ, ಅದರ ವಿರುದ್ಧ ಯಾವುದೇ ಕ್ರಮವನ್ನು ಕೈಗೊಳ್ಳಬಾರದು, ಅವರ ಮೇಲೆ ಆಗಿರುವಂಥ ಕೇಸನ್ನು ಹಿಂಪಡಿಬೇಕು. ಯಾಕಂದ್ರೆ ಅವೆಲ್ಲದಕ್ಕೂ ಪೊಲೀಸರೇ ಕಾರಣ, ಅವೆಲ್ಲದಕ್ಕೂ ಮೋದಿಜಿಯವರೇ ಕಾರಣ, ಅವೆಲ್ಲದಕ್ಕೂ ಮೋದಿ ಸರ್ಕಾರ ಕಾರಣ. ಬಟ್ ಇವರ ಮೇಲೆ ಜನ ಅದೇ ರೀತಿಯಾದಂತಹ ಪ್ರಯೋಗವನ್ನ ಮಾಡಿದ್ರೆ ಅದು ತಪ್ಪಾಗಬಿಡತ್ತೆ. ಅದಕ್ಕೆ ನ್ಯಾಯವನ್ನ ಕೇಳ್ತಾರೆ. ನೋಡಿ, ಈಗ ಕಾಕ್ರೋಚ್ ಜನತಾ ಪಾರ್ಟಿಯನ್ನ ಜನ ಸ್ವಾಗತಿಸ್ತಾ ಇರುವಂತಹ ರೀತಿಯನ್ನು ನೀವು ನೋಡ್ತಾ ಇದ್ದೀರಾ. ಬಹಳ ವಿಭಿನ್ನವಾಗಿ ಸ್ವಾಗತ ಮಾಡ್ತಾ ಇದ್ದಾರೆ. ಯಾಕೆ ವಿಭಿನ್ನವಾಗಿ ಈ ರೀತಿ ಸ್ವಾಗತ ಮಾಡ್ತಾ ಇದ್ದಾರೆ ಅಂದ್ರೆ, ಯಾಕೆ ಹೊಡೆದು ಕಳಿಸ್ತಾ ಇದ್ದಾರೆ? ಯಾವ ಸ್ಟ್ರೀಟ್ ಪಾಲಿಟಿಕ್ಸ್, ಯಾವ ಗಲಾಟೆಯನ್ನ ತಮ್ಮ ದೊಡ್ಡ ಬಂಡವಾಳ ಅಂತ ಅಂದುಕೊಂಡಿದ್ರು, ಇವತ್ತು ಅದೇ ರಸ್ತೆಯ ಶಕ್ತಿ, ಅದೇ ಗೂಂಡಾಗಿರಿ ಅವರಿಗೆ ಮುಳ್ಳಾಗಿ ಪರಿಣಮಿಸಿರುವಂಥದ್ದು. ನೋಡಿ, ಈಗ ಎಲ್ಲೇ ಹೋಗ್ಲಿ ಜನ ಒದ್ದು ಓಡಿಸ್ತಾ ಇದ್ದಾರೆ. ಬಡದನ್ನ ಬಿಜೆಪಿ ಗೂಂಡಾಗಳು ಅಂತ ಹೇಳಿ ನಾಟಕ ಯಾಕೆ ಮಾಡ್ತಾ ಇದ್ದಾರೆ ಅರ್ಥ ಆಗ್ತಾ ಇಲ್ಲ. ಸಿಜೆಪಿ ಬೇರೆಯವರ ಮೇಲೆ ಗೂಬೆಯನ್ನು ಕೂರಿಸೋದು ಬಿಟ್ಟು ಒಂದು ವಿಚಾರವನ್ನ ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಏನ್ ನಡೀತಾ ಇದೆಯೋ, ಇವತ್ತು ಸಿಜೆಪಿ ಮೇಲೆ ಜನ ಹೆಂಗ್ ರಿಯಾಕ್ಟ್ ಮಾಡ್ತಾ ಇದ್ದಾರೋ, ಇದು ನೀವುಗಳೇ ಬಿತ್ತಿದಂತಹ ಬೆಳೆ. ನೀವು ಹೆಂಗ್ ಬಿತ್ತಿರ್ತೀರೋ ಹಾಗೆ ಬೆಳೆಯುತ್ತಲ್ವಾ. ಜಂತರ್ ಮಂತರಿಂದ ಹಿಡಿದು ಮಹಾರಾಷ್ಟ್ರದವರೆಗೆ ಅಥವಾ ರಾಜಸ್ಥಾನದವರೆಗೆ ಅಥವಾ ನೀವು ಯಾವ ರಾಜ್ಯಗಳಿಗೆ ಹೋಗ್ತಾ ಇದ್ದೀರೋ ಅಲ್ಲೂವರೆಗೆ ನೀವು ಯಾವತ್ತಾದ್ರೂ ಸಮಾಧಾನವಾಗಿ ಕೂತ್ಕೊಂಡು ಮಾತುಕತೆಯನ್ನ ನಡೆಸಿದೀರಾ? ಯಾವುದಾದ್ರೂ ಡಿಪ್ಲೊಮ್ಯಾಟಿಕ್ ಅಥವಾ ಕಾನೂನುಬದ್ಧ ಮಾರ್ಗವನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ? ಖಂಡಿತವಾಗ್ಲೂ ಇಲ್ಲ. ನಿಮ್ಮ ರಾಜಕೀಯ ಫಾರ್ಮುಲಾ ಒಂದೇ: ಜನರನ್ನ ಸೇರಿಸೋದು, ಜನರನ್ನ ಪ್ರಚೋದಿಸೋದು, ಜನರನ್ನ ರಸ್ತೆಗಿಳಿಸೋದು, ರಸ್ತೆ ಬಂದ್ ಮಾಡೋದು, ಸರ್ಕಾರಿ ಅಧಿಕಾರಿಗಳಿಗೆ ಬೆದರಿಕೆಯನ್ನು ಹಾಕೋದು, ಪೊಲೀಸರಿಗೆ ಬೆದರಿಕೆಯನ್ನು ಹಾಕೋದು, ಸರ್ಕಾರಕ್ಕೆ ಬೆದರಿಕೆಯನ್ನು ಹಾಕೋದು. ಆಮೇಲೆ ಚಿಕ್ಕ ಪುಟ್ಟ ವಿಚಾರಕ್ಕೂ ಕೂಡ ಜನಜಿ ಯುವಶಕ್ತಿ ಜಂತರ್ ಮಂತರಲ್ಲಿ ಏನಾಯ್ತು ಅದನ್ನ ರಿಪೀಟ್ ಮಾಡ್ತೀವಿ ಅಂತ ಮತ್ತೆ 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 ಬೆದರಿಕೆಯನ್ನು ಹಾಕಿಬಿಡೋದು. ಸೊ ನೀವೇ ಆ ಸ್ಟ್ರೀಟ್ ಪವರ್ ಅನ್ನ ತೋರಿಸಿ, ನೀವೇ ಆ ಬೆದರಿಕೆಯ ರುಚಿಯನ್ನ ತೋರಿಸಿ, ಅದೇನೋ ಬದಲಾವಣೆ ತರುವಂತಹ ನಾಟಕವನ್ನೆಲ್ಲ ಮಾಡಿ ಇವತ್ತು ಅದೇ ಸ್ಟ್ರೀಟ್ ಪವರ್ ನಿಮ್ಮ ಮುಂದೆ ಬಂದಾಗ ಮಾತ್ರ ನಿಮಗದನ್ನು ತಡ್ಕೊಳ್ಳೋದಕ್ಕಾಗ್ತಾ ಇಲ್ಲ, ನಿಮಗದನ್ನು ಸಹಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಅಲ್ಲಿ ನಿಮಗೆ ನ್ಯಾಯ ಬೇಕಾಗತ್ತೆ. ಸ್ಟ್ರೀಟ್ ಪವರ್, ಹಿಂಸೆ, ಈ ಎಲ್ಲ ದಾರಿಯನ್ನ ತೋರಿಸಿಕೊಟ್ಟಿದ್ದೆ ನೀವುಗಳು. ಜನರಿಗೆ ಬಾಯಿಗೆ ಬಂದ ಹಾಗೆ ಮಾತನಾಡುವುದನ್ನ ಟ್ರೆಂಡ್ ಮಾಡಿದ್ದೆ ನೀವುಗಳು. 24/7 ರಸ್ತೆಯಲ್ಲಿ ನಿಲ್ಲು, ಬೆದರಿಕೆಯನ್ನ ಹಾಕು. ಇವತ್ತು ಜನ ಅದೇ ರಸ್ತೆಯಲ್ಲಿ ನಿಂತು ನಿಮಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಟಿಟ್ ಫಾರ್ ಟ್ಯಾಟ್. ಸೊ ಸಿಜೆಪಿ ಇವತ್ತು ತಾನೇ ಹಚ್ಕೊಂಡಂತಹ ಬೆಂಕಿಯಲ್ಲಿ ತಾನೇ ಉರಿತಾ ಇದೆ ಅಂತಂದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಆ ರಸ್ತೆಯ ದಾದಾಗಿರಿಯನ್ನ ರಾಜಕೀಯವನ್ನಾಗಿ ಮಾಡ್ಕೊಂಡ್ರೆ, ಆ ಕೆಟ್ಟ ದಾರಿಯನ್ನ ಆಯ್ಕೆ ಮಾಡ್ಕೊಂಡ್ರೆ ಮುಂದೆ ಏನಾಗುತ್ತೆ ಅನ್ನೋದಕ್ಕೆ ಬಹುಶಃ ಇದೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಇರ್ಲಿ. ಹಾಗಾಗಿ ಈಗ ಮೊನ್ನೆ ಆ ಜಂತರ್ ಮಂತರ್ ಪ್ರತಿಭಟನೆ ವಿಚಾರವಾಗಿ ಆ ಗೂಂಡಾಗಳ ಮೇಲೆ ಏನು FIR ದಾಖಲಾಗಿದೆಯಲ್ವಾ, ಆ ಗೂಂಡಾಗಳ ಪರವಾಗಿ ಮೋದಿ ಸರ್ಕಾರ ನಿಲ್ತಾ ಇಲ್ಲ, ಅವರ FIR ಅನ್ನ ಹಿಂಪಡಿತಾ ಇಲ್ಲ ಅನ್ನೋ ಕಾರಣಕ್ಕೆ ಸೆಪ್ಟೆಂಬರ್ 5ನೇ ತಾರೀಕು ಇಂಡಿಯಾ ಗೇಟ್ ಇಂದ ಇವರ ಪ್ರತಿಭಟನೆ ಆರಂಭ ಆಗಿ ನ್ಯೂ ಡೆಲ್ಲಿ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ ವರೆಗೆ ಸಾಗತ್ತೆ ಅಂತೆ. ನಿಮಗೇನು ಅನ್ಸುತ್ತೆ? ಇದು ಜಸ್ಟ್ ಮೋದಿ ಸರ್ಕಾರ ಬೇಡಿಕೆಯನ್ನ ಈಡೇರಿಸದ ಕಾರಣಕ್ಕೆ ಆಗ್ತಾ ಇರುವಂತ ಪ್ರತಿಭಟನೆ ಅಂತ ಅನ್ಸುತ್ತಾ ನಿಮಗೆ? ಖಂಡಿತವಾಗ್ಲೂ ಅಲ್ಲ. ಸೆಲೆಕ್ಟ್ ಮಾಡಿರುವಂತ ಡೇಟ್ ಅನ್ನ ನೋಡಿ, ಸೆಪ್ಟೆಂಬರ್ 5. ಓ ಟೀಚರ್ಸ್ ಡೇನಾ ಅಂತ ಕೇಳಿದ್ರೆ ಅಲ್ಲ, ಸೆಪ್ಟೆಂಬರ್ 12, 13 ನವದೆಹಲಿಯಲ್ಲಿ ಬ್ರಿಕ್ಸ್ ಶೃಂಗಸಭೆ ನಡೀತಾ ಇದೆ. ಈ 18ನೇ ಬ್ರಿಕ್ಸ್ ಶೃಂಗಸಭೆಗೆ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್, ಚೈನಾದ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್, ಇರಾನ್ ಅಧ್ಯಕ್ಷ
ಮಸೂದ್ ಪೆಜಿಶ್ಕಿಯನ್ ಸೇರಿದ ಹಾಗೆ ಪ್ರಮುಖ ಜಾಗತಿಕ ನಾಯಕರು ಆಗಮಿಸುವಂತಹ ನಿರೀಕ್ಷೆ ಇದೆ. ದೊಡ್ಡ ದೊಡ್ಡ ನಾಯಕರು ಬರ್ತಾ ಇದ್ದಾರೆ ನೋಡಿ. 2020 ಫೆಬ್ರವರಿಯಲ್ಲಿ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ನಮಸ್ತೆ ಟ್ರಂಪ್ ಕಾರ್ಯಕ್ರಮ ಆಯಿತು ನೋಡಿ. ಆ ಸಂದರ್ಭದಲ್ಲಿ ಈ ಕಡೆ CAA ವಿರೋಧಿ ಪ್ರತಿಭಟನೆಗಳು ಜೋರಾಗಿ ನಡೆಯಿತು. ಅದು ಹಿಂಸಾಚಾರಕ್ಕೆ ತಿರುಗಿತು ದೆಹಲಿಯಲ್ಲಿ. ಇನ್ನು 2026 ಉದಾಹರಣೆಯನ್ನು ತಗೊಳ್ಳಿ. AI ಸಮ್ಮಿಟ್ ಭಾರತದಲ್ಲಿ ನಡೆಯಿತು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ತನ್ನ ಗೂಂಡಾಗಳನ್ನು ಕಳುಹಿಸಿಕೊಟ್ಟು ಯಾವ ರೀತಿ ಭಾರತದ ಮರ್ಯಾದೆಯನ್ನು ಜಾಗತಿಕ ಮಟ್ಟದಲ್ಲಿ ಹರಾಜು ಹಾಕಿದ್ರು ಅನ್ನುವಂಥದ್ದನ್ನು ನೀವು ನೋಡಿದ್ದೀರಾ. ಭಾರತ ಪ್ರತಿಷ್ಠಿತ ಜಾಗತಿಕ AI ಸಮ್ಮಿಟ್ ಆಯೋಜನೆ ಮಾಡಿ ತಂತ್ರಜ್ಞಾನ ಕ್ಷೇತ್ರದಲ್ಲಿರುವಂತಹ ತನ್ನ ನವೀನತೆ, ತನ್ನ ನಾಯಕತ್ವವನ್ನ ವಿಶ್ವದ ಮುಂದೆ ಪ್ರದರ್ಶಿಸ್ತಾ ಇರುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಮಾತ್ರ ಗೌರವಯುತವಾಗಿ ನಡ್ಕೊಳ್ಳೋ ಬದಲು, ಭಾರತದ ಸಾಧನೆಯನ್ನ ನೋಡಿ ಹೆಮ್ಮೆ ಪಡೋ ಬದಲು, ಮೋದಿ ನಾಯಕತ್ವದಲ್ಲಿ ನಡೀತಾ ಇರುವಂತಹ ಅದ್ಭುತಗಳಿಗೆ ಹೊಟ್ಟೆ ಕಿಚ್ಚು ಪಟ್ಕೊಂಡು ಆ ಕಾರ್ಯಕ್ರಮವನ್ನ ಹಾಳು ಮಾಡಬೇಕು, ಭಾರತಕ್ಕೆ ಜಾಗತಿಕ ಮಟ್ಟದಲ್ಲಿ ಅವಮಾನವನ್ನ ಮಾಡಲೇಬೇಕನ್ನುವಂಥ ಉದ್ದೇಶದಿಂದ ರಾಹುಲ್ ಇಟಲಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಶರ್ಟ್ ಅನ್ನ ಬಿಚ್ಕೊಂಡು ಬಂದು ಆ ಕಾರ್ಯಕ್ರಮದ ಸ್ಥಳದಲ್ಲಿ ಗದ್ದಲವನ್ನ ಸೃಷ್ಟಿ ಮಾಡ್ತಾರೆ, ಹುಚ್ಚರ ಹಾಗೆ ಆಡ್ತಾರೆ. ವಿಶ್ವದ ವೇದಿಕೆಯಲ್ಲಿ ಭಾರತಕ್ಕೆ ಮುಜುಗರ ಉಂಟು ಮಾಡುವಂಥ ಕೆಲಸಕ್ಕೆ ಕಾಂಗ್ರೆಸ್ ಕೈಯನ್ನ ಹಾಕತ್ತೆ. ಬಟ್ ಅಲ್ಲಿದ್ದಂಥ ಜನವರಿಗೆ ಯಾವ ರೀತಿ ಉತ್ತರವನ್ನು ಕೊಟ್ಟು ಕಳಿಸ್ಬೇಕು ಅದನ್ನು ಕೊಟ್ಟರು. ಬಟ್ ಒಂದು ಹಂತದಲ್ಲಿ ಕಾಂಗ್ರೆಸ್ ಭಾರತದ ಮರ್ಯಾದೆಯನ್ನು ತೆಗೆಯೋದ್ರಲ್ಲಿ ಸಕ್ಸಸ್ ಆಯಿತು. ರಾಹುಲ್ ಇಟಲಿ ಅವರು ಅದನ್ನು ಬಹಳ ಹೆಮ್ಮೆಯಿಂದ ಹೇಳ್ಕೊಂಡ್ರು. ಅಂದರೆ ಕಾಂಗ್ರೆಸ್ ತಮ್ಮ ಕಾರ್ಯಕರ್ತರೇ ಮಾಡಿರುವಂಥದ್ದನ್ನೋ ರೀತಿ. ಈಗ ಮತ್ತೆ ಸೆಪ್ಟೆಂಬರ್ 12ರಿಂದ 13ರವರೆಗೆ ದೆಹಲಿಯಲ್ಲಿ ಬ್ರಿಕ್ಸ್ ಸಮ್ಮಿಟ್ ನಡೀತಾ ಇದೆ. ಸರಿಯಾಗಿ ಇದಕ್ಕೂ ಮೊದಲೇ ಅಂದರೆ ಸೆಪ್ಟೆಂಬರ್ 5ಕ್ಕೆ CJP ತನ್ನ ಹೊಸ ಪ್ರತಿಭಟನೆಯನ್ನ ಘೋಷಣೆ ಮಾಡಿರುವಂಥದ್ದು. ಬಟ್ ಯಾಕೆ ಅದೇ ಟೈಮನ್ನು ಚೂಸ್ ಮಾಡಿರುವಂಥದ್ದು? ಇಡೀ ಜಾಗತಿಕ ಮಾಧ್ಯಮದ ಗಮನವನ್ನ ಸೆಳೆದು ಒಂದು PR ಕ್ಲೌಡ್ ಅನ್ನು ಸೃಷ್ಟಿ ಮಾಡೋದು, ಮತ್ತೆ ಭಾರತದ ಮರ್ಯಾದೆಯನ್ನು ತೆಗೆಯುವಂತಹ ಪ್ಲಾನ್ ಇದು. ಹೌದಾ? ನೋಡಿ, ನಮ್ಮ ದೇಶದಲ್ಲಿ ರಿಫಾರ್ಮ್ ಬೇಡವಾ ಅಂತ ಕೇಳಿದ್ರೆ ಬೇಕು. ಆದರೆ ಸೆಲೆಕ್ಟಿವ್ ಅಪ್ರೋಚ್ ಆಗ್ತಾ ಇದೆ. ನೀವು ಹೇಳೋದು ಒಂದು ಮಾಡೋದೊಂದು, ಬಾಯಲ್ಲಿ ವೇದಾಂತ ತಿನ್ನೋದು ಬದನೆಕಾಯಿ ಅಂತಂದಾಗ ಹೇಗೆ ನಿಮ್ಮನ್ನ ಸಪೋರ್ಟ್ ಮಾಡೋದಕ್ಕಾಗತ್ತೆ? ಅಂಡ್ CJP ನೆಟ್ವರ್ಕ್ ಅದೇ ಎಲ್ಲವನ್ನ ಹೇಳುತ್ತೆ. ಅವ್ರು ಏನು ಎತ್ತ ಅಂತ ಇರಲಿ, ಬಹಳಷ್ಟು ಮಂದಿ ಅಷ್ಟು ಡೀಪ್ ಆಗಿ ಹೋಗಿ ಅದನ್ನ ಅರ್ಥ ಮಾಡೋದಕ್ಕೆ ರೆಡಿ ಇರಲ್ಲ. ಆದ್ರೆ ಅಟ್ಲೀಸ್ಟ್ ಇಷ್ಟಾದ್ರೂ ಕೇಳಬೇಕಲ್ವಾ? ವಿದ್ಯಾರ್ಥಿಗಳ ಪಾಲಿಗೆ ಸಾಕ್ಷಾತ್ ದೇವರು, ಜನ್ಜಿಗಳ ಪಾಲಿನ ಸಾಕ್ಷಾತ್ ದೇವರು ಅನ್ನೋ ರೇಂಜ್ಗೆ ಬಿಲ್ಡಪ್ ಕೊಡ್ತಾ ಇರುವಂತ ಅಭಿಜಿತ್ ದೀಪ್ಗೆ ಗ್ಯಾಂಗ್ ಜಾರ್ಖಂಡ್ ಅಲ್ಲಿ 928 ಮಕ್ಕಳ ವಿರುದ್ಧ ಕಾಂಗ್ರೆಸ್ ಸರ್ಕಾರ FIR ದಾಖಲು ಮಾಡಿದಾಗ ಯಾಕೆ ಮೌನವನ್ನ ವಹಿಸ್ತು? ಅದು ಅನ್ಯಾಯನ ಅಲ್ವಾ? ನಾನು ಇದನ್ನೇ ಆರಂಭದಿಂದ ಕೇಳ್ಕೊಂಡು ಬರ್ತಾ ಇರುವಂತದ್ದು. ರಾಹುಲ್ ಇಟಲಿಗೆ ಆಗ್ಲಿ ಅಥವಾ CJP ಗ್ಯಾಂಗಿಗೆ ಆಗ್ಲಿ ಯಾಕೆ ನಿಮ್ಮ ನ್ಯಾಯಕ್ಕೆ ಕಾಂಗ್ರೆಸ್ ಆಡಳಿತ ಕಂಡ್ರೆ ಭಯ ಆಗಿಬಿಡುತ್ತೆ? ಯಾಕೆ ನಿಮ್ಮ ಸೋಕಾಲ್ಡ್ ನ್ಯಾಯ ಲೆಫ್ಟ್ ಎಕೋಸಿಸ್ಟಮ್ ಇದ್ದಲ್ಲಿ ಮೂಲ ಗುಂಪಾಗಿಬಿಡುತ್ತೆ? ಯಾಕೆ ಮೋದಿ ಸರ್ಕಾರ ಇದ್ದಲ್ಲಿ ಮಾತ್ರ ನಿಮ್ಮ ನ್ಯಾಯ ಅನ್ನುವಂಥದ್ದು ರೌದ್ರಾವತಾರವನ್ನ ತಾಳುತ್ತೆ? ಉತ್ತರ ಬೇಕಲ್ವಾ? ಕೇಳಬೇಕಲ್ವಾ? ನಾವು ಪರೀಕ್ಷೆ ಅಕ್ರಮದ ವಿಚಾರದಲ್ಲಿ ಬೇರೆಲ್ಲೂ ಇವರು ಮಾತೇ ಆಡಲ್ಲ. ಅಂದ್ರೆ ಕಾಂಗ್ರೆಸ್ ಇರುವಂತಲ್ಲಿ, ಲೆಫ್ಟ್ ಎಕೋಸಿಸ್ಟಮ್ ಇರುವಲ್ಲಿ ಮಾತೇ ಆಡಲ್ಲ. ಎಲ್ರು ಬಾಯಿಗೆ ಫೆವಿಕಾಲ್ ಹಾಕೊಂಡು ಬಾಯಿ ಮುಚ್ಕೊಂಡು ಕೂತಿರ್ತಾರೆ. ಯಾಕೆ? ಮೋದಿ ಸರ್ಕಾರ ಇದ್ದಲ್ಲಿ ಮಾತ್ರ ಯಾಕೆ ನಿಮಗೆ ಅಂಥ ಜೋಶ್ ಬಂದು ಬಿಡುತ್ತೆ? ನೀವು ದೇಶದಲ್ಲಿ ಬದಲಾವಣೆಯನ್ನು ತರಬೇಕು ಅಂತ ಹೇಳೋದ್ರಲ್ಲಿ ತಪ್ಪು ಇಲ್ಲ. ಆದ್ರೆ CJP ಅವರು ಒಂದು ಕ್ಲಾರಿಟಿಯನ್ನು ಕೊಟ್ಟು ಬಿಡಬೇಕು. ನಿಮ್ಮ ಈ ಕಾಕ್ರೋಚ್ ಜನತಾ ಪಾರ್ಟಿ ಬದಲಾವಣೆಯ ಹೆಸರಿನ ಹಿಂದೆ ನಿಮ್ಮ ಜೊತೆಗೆ ಇರುವಂಥ ಅಥವಾ ನಿಮ್ಮ ಹಿಂದೆ ಇರುವಂಥ ರಾಜಕೀಯ ಉದ್ದೇಶ ಏನು, ನಿಮ್ಮ ನೆಟ್ವರ್ಕ್ ಏನು, ನಿಮ್ಮನ್ನ ಯಾರು ಈ ರೀತಿ ತಕ್ಕತೈ ಕುಣಿಸ್ತಾ ಇದ್ದಾರೆ, ಇವೆಲ್ಲವನ್ನ ದೇಶದ ಜನತೆಯ ಮುಂದೆ ತೆರೆದಿಟ್ಟು ಆಮೇಲೆ ಕಂಟಿನ್ಯೂ ಮಾಡಿ ಅಲ್ಲ. ಅದಕ್ಕೆ ಏನಾದರೂ ಹೆಸರನ್ನ ಕೊಡ್ಕೊಳ್ಳಿ.
ಯಾಕೆ ಇಷ್ಟೊಂದು ನಾಟಕವನ್ನ ಮಾಡ್ತಾ ಇದ್ದೀರಾ ಜೆನ್ಜಿ ಯುವ ಶಕ್ತಿಯ ಹೆಸರಲ್ಲಿ? ವೀಕ್ಷಕರು, ಈಗ ಹಾಗಾಗಿ ಸೆಪ್ಟೆಂಬರ್ 5ನೇ ತಾರೀಕು ಇವರದೇನು ಪ್ರೊಟೆಸ್ಟ್ ಅಂತ ಹೇಳ್ತಾ ಇದ್ದಾರಲ್ವಾ, ನಿಮ್ಮ ಪ್ರಕಾರ ಆ ಬ್ರಿಕ್ಸ್ ಶೃಂಗಸಭೆ ಆಗ್ತಾ ಇರುವಂಥದ್ದಕ್ಕೂ ಇವರ ಈ ಪ್ರತಿಭಟನೆಗೂ ಇದೇನು ಕಾಕತಾಳೀಯನ ಅಥವಾ ಇದರ ಹಿಂದೆ ಏನಾದರೂ ಅಜೆಂಡಾ ಅಡಗಿದೆಯಾ? ಯಾಕಂದರೆ ಹಿಂದೆ ಆಗಿರುವಂಥ ಒಂದಷ್ಟು ಉದಾಹರಣೆಗಳನ್ನು ನಾನು ಕೊಟ್ಟಿದ್ದೀನಿ. ಅವೆಲ್ಲವನ್ನ ಕೂಡ ಪರಿಗಣಿಸಿ CJPಯ ಈ ಹಿಂದಿನ ಬಿಹೇವಿಯರನ್ನು ಕೂಡ ಪರಿಗಣಿಸಿ, ಅವರ ನೆಟ್ವರ್ಕನ್ನು ಪರಿಗಣಿಸಿ ಸೆಪ್ಟೆಂಬರ್ 5ನೇ ತಾರೀಕಿನ ಈ ಒಂದು ಅದೇನು ಸೊಕಾಲ್ಡ್ ಶಾಂತಿಯುತ ಪ್ರತಿಭಟನೆ ಅಂತ ಏನು ಹೇಳ್ತಾ ಇದ್ದಾರೋ ಇದು ಕಾಕತಾಳೀಯನ ಅಥವಾ ಮತ್ತೆ ಈ ಮೂಲಕ ಏನೋ ಒಂದು ದೊಡ್ಡ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರಾ? ನಿಮ್ಮ ಅಭಿಪ್ರಾಯನು ಕಮೆಂಟ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.